ನಮಸ್ಕಾರ, ನಾನು ಸ್ತ್ರೀ. ಇಸ್ತ್ರಿ ಅಲ್ಲ, ನಾ ಪುಟ್ಟಗೋಸಿ. ಸ್ತ್ರೀ, ನಾರಿ, ಆದರ್ಶ ನಾರಿ. ನನ್ನ ರೀ, ಅದು ನಿನ್ನಪ್ಪನ ಗೂಡಂಗಡಿಯ. ನಮ್ಮನ್ನ ಐಡಲ್ ವುಮೆನ್ ಅಂತ ಕೂಡ ಕರೀತಾರೆ. ಸೊಸೈಟಿ ನಮ್ಮನ್ನು ಐಡಲ್ ವುಮೆನ್ ಅಂತ ಡಿಸೈನ್ ಏನೋ ಮಾಡ್ತು, ಆದ್ರೆ ನಮ್ಮ ಪರ್ಮಿಷನ್ ತಗೊಳ್ಳೋದೇ ಮರ್ತೋಯ್ತು. ಸೊಸೈಟಿ ಪ್ರಕಾರ ನಾವು ಸ್ಟ್ರಾಂಗ್ ಇರಬೇಕು, ಆದ್ರೆ ಲೌಡ್ ಇರಬಾರ್ದು. ಎಜುಕೇಶನ್ ಬೇಕು, ಆದ್ರೆ ಒಪಿನಿಯನ್ ಬೇಡ. ನಮ್ಮ ಕಾಲ್ ಮೇಲೆ ನಾವು ನಿಂತರೂ ಸೊಸೈಟಿಗೆ ತಗ್ಗಿ ಬಗ್ಗಿ ನಡಿಬೇಕು. ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇದ್ರೂ ನಮ್ಮ ಅವೈಲೇಬಿಲಿಟಿ ಮಾತ್ರ 24/7 ಇರಬೇಕು. ಎಷ್ಟೇ ಕಷ್ಟ ಇದ್ರೂ ಸ್ಮೈಲ್ ಮಾತ್ರ ಹೀಗೆ ಇರಬೇಕು. ಸ್ವಲ್ಪ ಖುಷಿಯಾಗಿರ್ಲಿಕ್ಕೆ ಗೊತ್ತಿಲ್ಲ, ಸೊಸೈಟಿ ಅನ್ಕೊಳ್ತದೆ ಓ ಅವಳ ಲೈಫಲ್ಲಿ ಪ್ರಾಬ್ಲಮ್ಸೇ ಇಲ್ಲ, ಲೈಫ್ ಸೆಟ್. ಸ್ವಲ್ಪ ಸೈಲೆಂಟ್ ಆಗಿದ್ರೆ ಓ ಆಟಿಟ್ಯೂಡ್ ನೋಡ ಅವಳದು. ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಓ ಎಷ್ಟು ಮಾತಾಡ್ತಾಳೆ ವಟ ವಟ ಅಂತ. ನಾವತ್ರೆ ಓವರ್ ರಿಯಾಕ್ಟಿಂಗ್. ಬೇಜಾರು ತೋರಿಸದೆ ಹೋದ್ರೆ ನಮ್ಗೆ ಇಮೋಷನ್ಸೇ ಇಲ್ಲ. ಎಂತ ವರ್ಸಿಟಾಲಿಟಿ! ಇಷ್ಟು ಒಂದು ಆಪ್ ಕೂಡ ಮಲ್ಟಿ ಟಾಸ್ಕಿಂಗ್ ಮಾಡೋದಿಲ್ಲ. ಆಸ್ ಅ ಡಾಟರ್ ನಾನು ತುಂಬಾ ಪ್ರೇಷಿಯಸ್ ಆಗಿದ್ದೆ. ಎಲ್ಲಿ ತನಕ ನಾನು ನನ್ನ ಒಪಿನಿಯನ್ಸ್ ಹೇಳಲಿಲ್ಲ. ಆಸ್ ಅ ವೈಫ್ ಎಷ್ಟೇ ಕಷ್ಟ ಆಗ್ಲಿ ಏನೇ ಆಗ್ಲಿ ಎಲ್ಲಾರನ್ನು ಅರ್ಥ ಮಾಡಿಕೊಂಡು ಸುಧಾರಿಸಿಕೊಂಡು ಹೋಗ್ಬೇಕು. ಥಿಂಗ್ಸ್ ದ್ಯಾಟ್ ನೋಬಡಿ ಎಕ್ಸ್ಪ್ಲೇನ್ಡ್ ಅದನ್ನ ಕೂಡ ಅರ್ಥ ಮಾಡಿಕೊಂಡು ನಾವೇ ಹೋಗ್ಬೇಕು. ಆಸ್ ಅ ಮದರ್, ಮಕ್ಕಳು ಮಾಡೋದ್ರಿಂದ ಹಿಡಿದು ಮಕ್ಕಳನ್ನು ಬೆಳೆಸಿ ದಡ ಸೇರಿಸೋ ತನಕ ನಾವೇ ರೆಸ್ಪಾನ್ಸಿಬಲ್. ಮಕ್ಕಳ ಮಾರ್ಕ್ಸ್, ಮ್ಯಾನರ್ಸ್, ಫ್ಯೂಚರ್, ಮೆಂಟಲ್ ಹೆಲ್ತ್ ಎಲ್ಲಿ ತನಕ ಅಂತಂದ್ರೆ ಅವರ ಕರ್ಮ ಕೂಡ ನಮ್ಮ ತಲೆ ಮೇಲೆ. ಅಂಡ್ ಸೊಸೈಟಿ ಸೊಸೈಟಿ ಲವ್ಸ್ ಮೀ. ಎಲ್ಲಿ ತನಕ ನಾನು ಅವರು ಮಾಡಿದಂತಹ ಇಮ್ಯಾಜಿನರಿ ಪೆಟ್ಟಿಗೆ ಒಳಗೆ ಫಿಟ್ ಆಗ್ತೇನೋ ಅಲ್ಲಿ ತನಕ ನಾನಂದ್ರೆ ತುಂಬಾ ಇಷ್ಟ. ಒಂದು ಕಾಲು ಜಸ್ಟ್ ಹೊರಗಿಟ್ಟೆ ಅನ್ಕೊಳ್ಳಿ, ಶಿ ಚೇಂಜ್ಡ್ ಅಂತ ಹೇಳ್ತಾರೆ. ಎಸ್ ಡಾರ್ಲಿಂಗ್, ಐ ಚೇಂಜ್ಡ್ because I met myself. You love my smile, of course you do. ಇದು ಪಾರ್ಟ್ ಆಫ್ ಮೈ ಜಾಬ್. ಇದ್ರ ಹಿಂದೆ ಎಷ್ಟೋ ನನ್ನ ಫೀಲಿಂಗ್ಸ್ ನಾನು ನುಂಗಿ ಹಾಕಿದ್ದೇನೆ, ಅದು ನಿಮ್ಗೆ ಕಾಣ್ಲಿಕ್ಕಿಲ್ಲ ಬಿಡಿ. ಮನೆಯವರ ಸುಖ ಶಾಂತಿ ನೆಮ್ಮದಿಗೆ ನನ್ನ ಬಲಿ ದಿನಾಲೂ ಆಗ್ತಾ ಉಂಟು. But that's okay. You don't know it because I don't show it. ಹೆಣ್ಮಕ್ಳನ್ನ ಹೆಣ್ಮಕ್ಳು ಅಂತ ಟ್ರೀಟ್ ಮಾಡೋದಕ್ಕಿಂತ ಜಾಸ್ತಿ ಪಬ್ಲಿಕ್ ಪ್ರಾಪರ್ಟಿ ತರ ಟ್ರೀಟ್ ಮಾಡೋದು ಜಾಸ್ತಿ. ಸ್ವಲ್ಪ ಮಾಡ್ ಆಗಿ ಡ್ರೆಸ್ ಮಾಡಿದ್ರೆ ನಮ್ಗೆ ನಮ್ಮ ಭಾರತದ ಸಂಸ್ಕೃತಿಯನ್ನು ಜ್ಞಾಪಿಸ್ತಾರೆ. ಅಲ್ಲ, ನಾನೊಂದು ಕೇಳುದು, ತಾಯಿ ಕಾಳಿ ಮಾತನನ್ನು ಸಹ ನೀವು ಅದೇ ದೃಷ್ಟಿಯಲ್ಲಿ ನೋಡ್ತೀರಾ? ಕೈ ಜೋಡಿಸುದಿಲ್ವಾ? ನನ್ಗೆ ಒಮ್ಮೊಮ್ಮೆ ಅನ್ಸ್ತದೆ ನಾನು ಮನುಷ್ಯಳ ಅಥವಾ ನಾನು ವಸ್ತುವ ಅಂತ. ನಮ್ಮ ಮೇಲೆ ಎಲ್ರು ಬಂದು ದೌರ್ಜನ್ಯ ಮಾಡ್ತಾರೆ, ಎಲ್ರು ಒಪಿನಿಯನ್ ಕೊಡ್ತಾರೆ, ಫೀಡ್ಬ್ಯಾಕ್ಸ್ ಕೊಡ್ತಾರೆ, ಕಂಪ್ಲೇಂಟ್ಸ್ ಮಾಡ್ತಾರೆ. ಆದ್ರೆ ನಾವು ನಮ್ಮ ಪಾಡಿಗಿದ್ರೆ ಯಾಕೆ ಇವಳು ಹೀಗೆ? ಸ್ವಲ್ಪ ಹಾಟ್ ಡ್ರೆಸ್ ಹಾಕಿದ್ರೆ ಶೀ ಎಂತ ಗಲೀಜು ಡ್ರೆಸ್ ಎಲ್ಲ ಹಾಕುದು, ಹೀಗೆ ಮೇಕಪ್ ಹಾಕಿದ್ರೆ ಯಾರನ್ನ ಇಂಪ್ರೆಸ್ ಮಾಡುದು, ಯಾರಿಗೆ ಹುಚ್ಚಿಡಿಸ್ಲಿಕ್ಕಿದೆಲ್ಲ ಸೋ ಫೇಕ್. ಬೇರ್ ಫೇಸ್ ಇದ್ರೆ ಏನಾಯ್ತು, ಹುಷಾರಿಲ್ವಾ, ಮನೆಯಲ್ಲಿ ಪ್ರಾಬ್ಲಮ್, ಯಾಕಿಷ್ಟು ಬೋರ್ ಬಕ್ಕಸನಾಗಿದ್ದಿ? ಇಂಡಿಪೆಂಡೆಂಟ್ ಆದ್ರೆ ನಿನ್ನ ಗಂಡ ನಿನ್ನನ್ನು ಫ್ರೀ ಬಿಟ್ಟಿದ್ದಾನೆ, ನಿನ್ನ ಮನೆಯವರು ನಿನ್ನನ್ನು ಫ್ರೀ ಬಿಟ್ಟಿದ್ದಾರೆ. ಡಿಪೆಂಡೆಂಟ್ ಆಗಿದ್ರೆ ಮನೆಯವರಿಗೆ ಯಾಕೆ ನೀನು ಬಾರಾಗಿ ಬದುಕ್ತಿ ಮಾರೈತಿ, ನಿನ್ಗೋಸ್ಕರ ಏನಾದ್ರೂ ಮಾಡ್ಕೋ, ನಿನ್ನ ಬದುಕನ್ನು ಕಟ್ಕೋ. ಬೆಳಗ್ಗೆ ಎದ್ದುದ್ರಿಂದ ಹಿಡಿದು ರಾತ್ರಿ ಮಲಗುವ ತನಕ ಬರೀ ಇದೇ ಆಯ್ತು. ಯಾಕೆ ಎದ್ದದು, ಯಾಕೆ ಮಲಗುದು, ಯಾಕೆ ಕೂತದು, ಯಾಕೆ ನಿಂತದು, ಯಾಕೆ ತಿನ್ನುದು, ಯಾಕೆ ಬದುಕುದು, ಯಾಕೆ ಸಾಯುದಿಲ್ಲ. ಮನೆಯಲ್ಲಿ ಕ್ವಶನ್, ಹೊರಗೆ ಕ್ವಶನ್, ಆನ್ಲೈನ್ ಅಲ್ಲಿ ಕ್ವಶನ್, ಆಫ್ಲೈನ್ ಅಲ್ಲಿ ಕ್ವಶನ್. ಎಂತ ಹಬ್ಬವ ಗಮ್ಮತ್ತೆಂತ ಹೇಳಿದ್ರೆ ಹೆಣ್ಣು ಮಕ್ಕಳನ್ನು ಶೋಷಣೆ ಮಾಡುವ ಪ್ರೊಫೈಲ್ ಅಲ್ಲಿ ಕೂಡ ಹೆಣ್ಣು ಮಕ್ಕಳ ಫೋಟೋ ಇರುವುದು. ಹೆಣ್ಣು ಮಕ್ಕಳೇ ಮಾಡ್ತಾ ಇರ್ಬೋದು, ಗಂಡು ಮಕ್ಕಳು ಮಾಡುದು, ಆದ್ರೆ ಹಾಕುದು ಮಾತ್ರ ಹೆಣ್ಣು ಮಕ್ಕಳ ಫೋಟೋ. ಒಂದು ಫೋಟೋ ಹಾಕ್ಲಿಕ್ಕೆ ಗೊತ್ತಿಲ್ಲ, ನನ್ನ ಡಿಸ್ಕ್ರಿಪ್ಷನ್ ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಬಂದಿರ್ತದೆ. ನನ್ನ ಬ್ರೆಸ್ಟ್ ಬಗ್ಗೆ ಡಿಸ್ಕಷನ್ ಆಗ್ತದೆ, ನನ್ನ ವೇಸ್ಟ್ ಬಗ್ಗೆ ಡಿಸ್ಕಷನ್ ಆಗ್ತದೆ, ನನ್ನ ಲೆಗ್ ಬಗ್ಗೆ, ನನ್ನ ಫಿಗರ್ ಬಗ್ಗೆ, ನಾನು ಹಾಕೊಂಡಿರುವ ಚಡ್ಡಿ ಬಗ್ಗೆ. ಎಲ್ಲಿ ತನಕ ಹೇಳಿದ್ರೆ ನನ್ನ ಹೋಲ್ ಕ್ಯಾರೆಕ್ಟರ್ ಒಬ್ಬ ಪುಟಗೋಸಿ ಬ್ಯಾವರ್ಸಿ ಸ್ಟ್ರೇಂಜರ್ ಡಿಸೈಡ್ ಮಾಡುವಾಗೆ ಆಗಿದೆ. ಯಾರಿಗೆ ನನ್ನ ಸರ್ನೇಮ್ ಕೂಡ ಗೊತ್ತಿರ್ಲಿಕ್ಕಿಲ್ಲ. ಹೆಣ್ಣಾಗಿ ಹುಟ್ಟಿದು ಕಷ್ಟ ಅಲ್ಲ, ಆದ್ರೆ ನಮ್ಮ ಫೀಲಿಂಗ್ಸ್ ಅನ್ನು ಡೈಲಿ ಎಕ್ಸ್ಪ್ಲೇನ್ ಮಾಡೋದುಂಟು ನೋಡಿ, ಅದು ಕಷ್ಟ. ನಿಮ್ಗೆ ನನ್ನ ಮುಖದಲ್ಲಿ ಖುಷಿ ಕಂಡ್ರೆ ನನ್ಗೆ ನಾನು ಡ್ಯಾಮೇಜ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ಲಿಲ್ವಾ? ಮುಖ ಅದೇ, ಆದ್ರೆ ಸಬ್ ಟೈಟಲ್ ಬೇರೆ. ನಿಮ್ಗೆಲ್ಲ ಇದು ಮೇಕಪ್ ಅಲ್ಲ, ನಮ್ಗೆ ಇದು ಮೇಕಪ್. ಹೇ, ಏನೇ ಆಗ್ಲಿ ಆ ನಗು ಮಾತ್ರ ಕಮ್ಮಿ ಆಗ್ಬಾರ್ದು. ಕಮನ್ ಕಮನ್ ಸ್ಮೈಲ್. ಸೊಸೈಟಿ ಇಸ್ ವಾಚಿಂಗ್.